SBSP ಪಕ್ಷದ ಟಿ ಶರ್ಟನ್ನು ವಿತರಣೆ ಮಾಡಿದ್ದೀವಿ. ಇದು ಬರೀ ಪ್ರಚಾರಕ್ಕಲ್ಲ, ನಾವೊಂದು 1000 ಟಿ ಶರ್ಟ್ಗಳನ್ನು ತಂದು ಬಿಡುಗಡೆ ಮಾಡ್ತಾ ಇದ್ದೀವಿ. ಬಡವರಿಗಾಗಿ, ಈ ಕೂಲಿ ಕಾರ್ಮಿಕರು ಕೆಲಸ ಮಾಡುವವ್ರಿಗೆ ಅಂತ ನಾವು ಇದನ್ನು ತರಿಸಿದ್ದೀವಿ. ಅದೇ ರೀತಿಯಾಗಿ ಇದನ್ನು ಪ್ರಚಾರನೂ ಆಗಲಿ, ನಮ್ಮ ಬಡವರ ಪಕ್ಷ SBSP ಪಾರ್ಟಿ ಕಡೆಯಿಂದ ಪ್ರಚಾರನೂ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು 1000 ಟಿ ಶರ್ಟ್ಗಳನ್ನ ಇವತ್ತಿನ ದಿವಸ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಆಚರಿಸಿದಂಥ ನಮ್ಮ ಸುಹೇಲ್ ದೇವ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಮನಿತರ ಸಂಘರ್ಷ ಸಮಿತಿ, ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಉಸ್ತುವಾರಿ ಜಿಲ್ಲಾಧ್ಯಕ್ಷರು ಕೂಡ ನಮ್ಮನ್ನು ಈ ಒಂದು ಟಿ ಶರ್ಟ್ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕಂತ ಹೇಳ್ಬಿಟ್ಟು ಕರೆ ಮಾಡಿದ್ರು. ಅವರ ಕರೆಗೆ ಹೋಗಲು ಸಹ ಈ ಒಂದು ಸುಹೇಲ್ ದೇವ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ರಾಜ್ಯಾಧ್ಯಕ್ಷರಾದಂಥ ಅಭಿಮನ್ಯು PVC ಮಣಿರವರು ಈ ಒಂದು ಟಿ ಶರ್ಟನ್ನು ಅತಿ ಬಡತನ ರೇಖೆಯಿಂದ ತೀರಾ ಕಡುಬಡವರಿಗೆ ನಾನು ವಿತರಣೆ ಮಾಡಬೇಕು. ನಾನು ಇದೊಂದು ಸಣ್ಣ ಪಕ್ಷವಾದರೂ ಕೂಡ ಇಡೀ ಭಾರತ ದೇಶಾದ್ಯಂತ ಇರ್ತಕ್ಕಂಥ ಸುಹೇಲ್ ದೇವ್ ಭಾರತೀಯ ಜನತಾ ಪಕ್ಷ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರ್ನಾಟಕ ರಾಜ್ಯಕ್ಕೆ ನಾನು ಇದನ್ನು ಹಸ್ತಾಂತರಿಸಿ ಕರ್ನಾಟಕ ರಾಜ್ಯಾದ್ಯಂತ ಮಾತ್ರವಲ್ಲದೆ ಭಾರತ ದೇಶಾದ್ಯಂತ ಇರ್ತಕ್ಕಂಥ ಈ ಪಕ್ಷವನ್ನು 224 ಕ್ಷೇತ್ರಗಳಲ್ಲಿ ನಾನು ಮುಂದಿನ 2018ರ ಚುನಾವಣೆ 28ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಸ್ಪರ್ಧಾಕಾಂಕ್ಷಿ, ಜೊತೆಗೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಾನು ಈ ಒಂದು ಪಕ್ಷವನ್ನು ನಾನು ಬೆಳೆಸಿ ಇದು ಒಂದು ಕರ್ನಾಟಕ ರಾಜ್ಯದ ಉನ್ನತ ಮಟ್ಟಕ್ಕೆ ನಾನು ಕೊಂಡೊಯ್ತೇನೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ನಮ್ಮ ಅಭಿಮನ್ಯು ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಕಡೆಯಿಂದ ನಾವು ಅದ್ಭುತವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರು ಈ ಅಭಿಮನ್ಯುರವರು ಮುಂದಿನ ದಿನಗಳಲ್ಲಿ ಸುಹೇಲ್ ದೇವ್ ಭಾರತೀಯ ಜನತಾ ಪಕ್ಷವನ್ನು ಬಡವರಿಗಾಗಿ ಮೀಸಲಿಡಿ ಅವರ ಸೇವೆಯನ್ನು ದಲಿತರಿಗಾಗಿ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ರೈತಾಪಿ ವರ್ಗದವರಿಗೆ ಮತ್ತು ಯಾವುದೇ ರೀತಿಯಾದ ನಾನು ಎನ್ನುವಂಥ ತಾರತಮ್ಯಗಳಿಲ್ಲದೆ ಅವರು ಈ ಸಮಾಜವನ್ನು ಒಂದು ನವ ಸಮಾಜವನ್ನು ನಿರ್ಮಾಣ ಮಾಡಲಿ. ಯಾಕಂತ ಹೇಳಿದ್ರೆ ಇವತ್ತು ನಾನು ಒಂದೇ ಒಂದು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದಿವಸ ನಾವು ಕುತಂತ್ರದಿಂದ ಯಾರೂ ರಾಜಕಾರಣ ಮಾಡಲಿಕ್ಕಾಗಲ್ಲ. ನಾವು ಯಾರನ್ನು ಎಲ್ಲರ ಮನವನ್ನು ಒಲಿಸಿ, ಮತದಾರರ ಮನವನ್ನು ಒಲಿಸಿ, ಜನರ ಮನವನ್ನು ಒಲಿಸಿ ನಾವು ಇವತ್ತಿನ ಮತಗಳನ್ನು ಪಡೆದು ಇವತ್ತಿನ ದಿವಸ ನಾವು ಪಕ್ಷವನ್ನು ಕಟ್ಟಬೇಕು. ಅಂಥ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಅಭಿಮನ್ಯುರವರು, ಬುದ್ಧ ಬಸವ ಅಂಬೇಡ್ಕರ್ ಅವರು ಒಳ್ಳೆಯ ಒಂದು ಆತ್ಮಸ್ಥೈರ್ಯ ಕೊಡಲಿ, ಈ ಪಕ್ಷವನ್ನು ಬೆಳೆಸಲಿಕ್ಕೆ ಇನ್ನೂ ಹುಮ್ಮಸ್ಸನ್ನು ಕೊಡಲಿ, ಯಥೇಚ್ಛವಾಗಿ ಅವರಿಗೆ ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ವೀರ್.